ಕೆಆರ್ಎಸ್ ಡ್ಯಾಂನ ಸಮೀಪದಲ್ಲಿ ಸರ್ಕಾರ ನಡೆಸ್ತಾ ಇರುವಂತಹ ಒಂದು ಕಾಮಗಾರಿಗೆ ಈಗ ಹೈಕೋರ್ಟ್ ನೋಟಿಸ್ ಅನ್ನು ಸರ್ವ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಆರ್ಎಸ್ನ ಬಳಿ ಮನರಂಜನಾ ಪಾರ್ಕ್ನ ಕಾಮಗಾರಿ ವಿಚಾರ. ಕಾವೇರಿ ಆರತಿಗೆ ನಿರ್ಮಾಣ ಕಾಮಗಾರಿಯನ್ನು ಪ್ರಶ್ನಿಸಿ ಪಿಐಎಲ್ ಸಲ್ಲಿಕೆಯಾಗಿತ್ತು. ರಾಜ್ಯ ಸರ್ಕಾರ ಕಾವೇರಿ ನೀರಾವರಿ ನಿಗಮಕ್ಕೆ ಈಗ ಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿದೆ. ಡ್ಯಾಮ್ ಸುರಕ್ಷತಾ ಸಮಿತಿಗೂ ಕೂಡ ಹೈಕೋರ್ಟ್ ನೋಟಿಸ್ ಅನ್ನು ಸರ್ವ್ ಮಾಡಿದೆ. ಡ್ಯಾಮ್ನ ಬಳಿ 120 ಅಡಿಯ ಕಾಮಗಾರಿ ವಿಗ್ರಹವನ್ನು ಸ್ಥಾಪಿಸಲಾಗ್ತಾ ಇದೆ. ವಿಗ್ರಹವನ್ನು ಸ್ಥಾಪಿಸಲು ತಜ್ಞರ ಸಲಹೆಯನ್ನ ಪಡೆದುಕೊಳ್ಳಲಾಗಿದೆಯಾ ಪ್ರಶ್ನೆ ಕೇಳಿದೆ. 2 ವಾರದಲ್ಲಿ ಈ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿ ಸರ್ಕಾರಕ್ಕೆ ನೋಟಿಸ್ ಸರ್ವ್ ಮಾಡಿದೆ. ಈ ಮೂಲಕ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು. 120 ಅಡಿಯ ಕಾವೇರಿಯ ವಿಗ್ರಹವನ್ನು ಸ್ಥಾಪಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಡ್ಯಾಮ್ನ ಸುತ್ತಮುತ್ತ ಈ ರೀತಿಯ ಅಭಿವೃದ್ಧಿ ಕಾರ್ಯಗಳಾಗಬೇಕಾದ್ರೆ ಅದಕ್ಕೆ ಪರ್ಮಿಷನ್ ಕೂಡ ಬೇಕಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ, ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಸರ್ಕಾರದ ಈ ಕಾಮಗಾರಿಗೆ ಈಗ ಕೋರ್ಟು ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು. ನೋಟಿಸ್ನಲ್ಲಿ ಏನೆಲ್ಲ ಪ್ರಶ್ನೆ ಮಾಡಿದೆ, ಜೊತೆಗೆ ಸರ್ಕಾರದ ಕಡೆಯಿಂದ ಯಾವ ರೀತಿ ಉತ್ತರ ಇರುತ್ತೆ ಇದಕ್ಕೆ ಅಂತ ಹೇಳಿ? ಪ್ರೇಮ್, ಏನಂದರೆ ನೋಟಿಸನ್ನು ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳಿರಲ್ಲ. ಕೇವಲ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ತೆಗೆದುಕೊಂಡಂಥ ಕ್ರಮಗಳೇನು ಮತ್ತು ಸರ್ಕಾರ ತೆಗೆದುಕೊಂಡಂಥ ನಿಲುವುಗಳೇನು ಅದ್ರ ಬಗ್ಗೆ ಎಲ್ಲ ಕೂಡ ಒಂದು ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ. ಮತ್ತು ಜೊತೆಗೆ 20 ಅಡಿಯ ವಿಗ್ರಹದ ಒಂದು 120 ಅಡಿ ಎತ್ತರದ ಒಂದು ವಿಗ್ರಹವನ್ನು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ನಿರ್ಮಾಣವನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಡ್ಯಾಮ್ನ ಪಕ್ಕದಲ್ಲೇ ಈ ಕಾಮಗಾರಿಯನ್ನು ನಡಿಬೇಕಾಗತ್ತೆ. ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ದೊಡ್ಡ ವೆಹಿಕಲ್ಗಳು, ಕಾಮಗಾರಿಯ ವೆಹಿಕಲ್ಗಳು ಬರುವಂಥದ್ದು ಇರ್ಬೋದು, ಜೊತೆಗೆ ಬೇರೆ ಬೇರೆಯ ಪ್ರಕ್ರಿಯೆಗಳ ನಡೆಯುತ್ತೆ. ಆ ಸಂದರ್ಭದಲ್ಲಿ ಆಗುವಂಥ ಡ್ಯಾಮ್ಗೆ ಆಗುವಂಥ ಡ್ಯಾಮೇಜ್ಗಳೇನಿರುತ್ತೆ ಆ ಡ್ಯಾಮೇಜ್ಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ನಿರ್ಧಾರಗಳನ್ನು ಕೈಗೊಳ್ಳಲಾಗ್ತಿದೆ, ಜೊತೆಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಏನು ಮಾಡಲಿಕ್ಕೆ ಸರ್ಕಾರ ಹೊರಟಿದೆ ಅದಕ್ಕೆ ತೆಗೆದುಕೊಂಡಂಥ ಕ್ರಮ ಏನು, ಇದೆಲ್ಲದ್ರ ಬಗ್ಗೆಯೂ ಕೂಡ ಸ್ಪಷ್ಟ ಮಾಹಿತಿಗಳನ್ನು ಕೇಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರೋವಂಥದ್ದು. ಆ ಹಿನ್ನೆಲೆಯಲ್ಲಿ 2 ವಾರಗಳ ಕಾಲ ಕಾಲಾವಕಾಶವನ್ನು ಕೊಟ್ಟಿದೆ. ಕಾಲಾವಕಾಶವನ್ನು ಕೊಟ್ಟು ಕಾವೇರಿ ನೀರಾವರಿ ನಿಗಮದಕ್ಕೂ ಕೂಡ ನೋಟಿಸನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಅಲ್ಲಿ ಆ ಡ್ಯಾಮ್ನ ಸುರಕ್ಷತಾ ಸಮಿತಿ ಅಂತೇಳಿ ಒಂದು ಮಾಡಲಾಗಿದೆ. ಅಂದರೆ ಡ್ಯಾಮ್ನ ಸುತ್ತಮುತ್ತ 20 ಕಿಲೋಮೀಟರ್ನಲ್ಲಿ ಯಾವುದೇ ರೀತಿಯ ಕಾಮಗಾರಿಗಳನ್ನು ಮಾಡಬಾರ್ದು ಅಂತೇಳಿ ಆ ಸುರಕ್ಷತಾ ಸಮಿತಿಯನ್ನು ಮಾಡಿರುವಂಥದ್ದು. ಸುರಕ್ಷತಾ ಸಮಿತಿ ತೆಗೆದುಕೊಂಡಂಥ ನಿರ್ಧಾರಗಳೇನು ಮತ್ತು ರಾಜ್ಯ ಸರ್ಕಾರದ ಜೊತೆಗೆ ಆ ಸಮಿತಿಯವರು ಯಾವ ರೀತಿಯ ಮಾತುಕತೆಯನ್ನು ನಡೆಸಿದರೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು 2 ವಾರದ ಒಳಗಾಗಿ ತಿಳಿಸಬೇಕು ಅಂತೇಳಿ ಈಗ ಕೋರ್ಟ್ ಹೇಳಿರುವಂಥದ್ದು. ಅಂದರೆ ಯಾವತ್ತು ಈ ಕಾಮಗಾರಿ ಪ್ರಾರಂಭ ಆಗುತ್ತೆ, ಜೊತೆಗೆ ಅಮ್ಯೂಸ್ಮೆಂಟ್ ಪಾರ್ಕನ್ನು ಯಾವತ್ತು ಮಾಡ್ತಾರೆ ಮತ್ತು ಗಂಗಾ ಆರತಿಯನ್ನು ಯಾವತ್ತು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ದಿನಾಂಕವನ್ನು ಯಾವುದೇ ರೀತಿಯಾಗಿ ಸರ್ಕಾರ ನಿಗದಿಯನ್ನು ಮಾಡಿಲ್ಲ. ಸರ್ಕಾರ ನಿಗದಿಯನ್ನು ಮಾಡಿಲ್ಲದೆ ಇರೋಂಥ ಸಂದರ್ಭದಲ್ಲಿ ಆಗಿರುವಂಥ ಬೆಳವಣಿಗೆಗಳೇನು, ಆ ಬೆಳವಣಿಗೆಗಳೇನು, ಟೆಂಡರ್ಗಳೇನು, ಇದೆಲ್ಲದ್ರ ಬಗ್ಗೆಯೂ ಕೂಡ ಹೈಕೋರ್ಟ್ಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಹೈಕೋರ್ಟ್ ಯಾವ ರೀತಿಯಲ್ಲಿ ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತೆ, ಜೊತೆಗೆ ಡ್ಯಾಮ್ನ ಸುರಕ್ಷತಾ ದೃಷ್ಟಿಯಿಂದ ಯಾವ ಕ್ರಮಕ್ಕೆ ಆದೇಶವನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ನ್ಯಾಯಾಲಯಕ್ಕೆ ಎಲ್ಲರೂ ತಲೆಬಾಗಬೇಕಾಗುತ್ತೆ. ನ್ಯಾಯಾಲಯದ ಮುಂದೆ ಹೋಗಿದೆ ಅಂದರೆ ನ್ಯಾಯಾಲಯ ಏನು ತೀರ್ಮಾನ ಕೊಡುತ್ತೆ ಅದನ್ನು ಮಾಡ್ತೀವಿ. ಅದಕ್ಕೇನು ನಾವು ಸಮಜಾಯಿಷಿ ಕೊಡಬೇಕು ನಮ್ಮ ಸರ್ಕಾರದಿಂದ ಅದಕ್ಕೆ ವಿಂಗಿದೆ, ಮಾಡ್ತಾರೆ. ಸ್ಟೇ ವೆಕೇಟ್ ಮಾಡಿ ಮುಂದುವರೆದ್ರೆ ಇವ್ರ ಜೊತೆಲೂ ಮಾತಾಡಿ ಮುಂದುವರಿತೀವಿ. ಸ್ಟೇ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ನಾವು ಏನು